ನನ್ನ ಹೆಸರು ಮಂಜುಳ ಅಂತ ಬಿಡದಿಯಿಂದ ಬಂದಿದ್ದೀವಿ. ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ ಜ್ಞಾನ. ನಮ್ಮ ಯಜಮಾನ್ರು ಫ್ರೆಂಡು ರಂಗಸಮಣ್ಣ ಅನ್ನೋರು ಕರ್ಕೊಂಬಂದಿದ್ರು. ಅವರು ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಆರೋಳಿ ಪಿರಮಿಡ್ ಹತ್ರ ಕರ್ಕೊಂಡೋದ್ರು. ಅಲ್ಲಿ ಪರಿಚಯ ವಿಶಾಲಾಕ್ಷಮ್ಮ ಅನ್ನೋ ಮಾಸ್ಟರ್ನ ನಮಗೆ ಪರಿಚಯ ಮಾಡಿಕೊಟ್ರು. ಅವರು ಡೈಲಿ ಕುತ್ಕೊಂಡು ನೀವು ಎಲ್ಲರೂ ಜ್ಞಾನ ಮಾಡ್ಬೋದು, ಜ್ಞಾನ ಮಾಡಿ ಅಂತ ಹೇಳಿದರು. ನಾನು ಮನೇಲಿ ಕುತ್ಕೊಂಡು ಮಾಡಿದೆ. ಆದರೆ ನಮ್ಮ ಮನೇಲಿ ಯಾರೂ ಮಾಡ್ತಾ ಇರಲಿಲ್ಲ, ನಮ್ಮ ಹುಡುಗರು ನಮ್ಮ ಮನೇಲಿ ಯಾರೂ. ನಾನು ನೋಡ್ಕೊಂಡು ನಮ್ಮ ಯಜಮಾನ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನ್ನ ಮಕ್ಕಳು ಮಾಡಿದ್ರು. ಎಲ್ಲರೂ ನಾವು ತುಂಬ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಏನೂ ನಂಗೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಸಾಲಿಯಾಗಿದೆ. ಜ್ಞಾನದಿಂದ ತುಂಬ ಆರೋಗ್ಯವಾಗಿ ಆನಂದವಾಗಿ ಎಲ್ಲರೂ ಇದ್ದೀವಿ. ನಾನು ಮೊದಲಿಗೆ ಅರ್ಧ ಅವರ್ ಕುತ್ಕೊತಾ ಇದ್ದೆ, ಆದರೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಬೆನ್ನೋವು, ಕಾಲು ನೋವು ಇವೆಲ್ಲ ಬರ್ತಾಯಿತ್ತು. ಆಮೇಲೆ ಹೆಚ್ಚು ಜಾಸ್ತಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. 2.5 ಅವರ್ ಕುತ್ಕೊತಾ ಇದ್ದೆ. ಆಮೇಲೆ ನೈಟು ಸ್ಟಾರ್ಟ್ ಮಾಡಿದೆ. ನಾನು ಬೆಳಗ್ಗೆ ಹೊತ್ತು ಸ್ವಲ್ಪ ಜಂಜಾಟ, ಹಿಂಸೆ ಇವೆಲ್ಲ ಆಗ್ತಾಯಿತ್ತು. ಆಮೇಲೆ ನೈಟು 12 ಗಂಟೆಯಲ್ಲಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. 12 ಗಂಟೆಯಿಂದ 4 ಗಂಟೆ ಗಂಟ ಚೆನ್ನಾಗಿ ಕುತ್ಕೊಂಡು ಜ್ಞಾನ ಮಾಡ್ತೀನಿ. ಆಲೋಚನೆ ಜಾಸ್ತಿ ಬರುತ್ತೆ. ಜಾಸ್ತಿ ಬರ್ತಾ ಅದು ಕಟ್ ಮಾಡ್ತಾ ಹೋಗ್ತಾ ಇರಬೇಕು. ಜ್ಞಾನದ ಬಗ್ಗೆನೇ ಜಾಸ್ತಿ, ಉಸಿರಾಟದ ಬಗ್ಗೆನೇ ಹೋಗ್ತಾ ಇರಬೇಕು. ಉಸಿರಾಟನೇ ನೋಡ್ತಾ, ಉಸಿರಾಟನೇ ಗಮನಿಸ್ತಾ ಹೋಗ್ತಾಯಿದ್ರೆ ಜ್ಞಾನ ತುಂಬ ಚೆನ್ನಾಗಿ ಬರುತ್ತೆ. ಜ್ಞಾನನೇ ಮಾಡ್ತಾ ಹೋಗ್ತಾರೆ, ತುಂಬ ಆರೋಗ್ಯ ಬರುತ್ತೆ. ಚೆನ್ನಾಗಾಗ್ತೀರಾ. ಧ್ಯಾನ ಮಾಡಿ, ಎಲ್ಲರೂ ಸಂತೋಷವಾಗಿರಿ, ಆರೋಗ್ಯ ವೃದ್ಧಿ ಆಗುತ್ತೆ. ಈ ಅವಕಾಶ ಮಾಡಿಕೊಟ್ಟ PMC ಚಾಲೆಂಜ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ಈ PMC ಚಾಲೆಂಜ್ಗಳನ್ನು ನೋಡಿ ಎಲ್ಲರೂ ಜ್ಞಾನವನ್ನು ಮಾಡಿ. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.